ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕದಂ ಫಸ್ಟ್ ನ್ಯೂಸ್. ಇವತ್ತು ನಾನು ಬಿಗ್ ಬಾಸ್ ಟಾಪಿಕ್ ಅನ್ನ ನಿಮ್ ಮುಂದೆ ತಂದಿದ್ದೇನೆ. ಬಿಗ್ ಬಾಸ್ ಅಲ್ಲಿ ಏನ್ ನಡೀತಾ ಇದೆ ಅನ್ನೋದು ನಿಮ್ಗೆ ಈಗಾಗಲೇ ಗೊತ್ತಾಗ್ತಾ ಇದೆ. ಅದರಲ್ಲೂ ಈಗ ಒಂದು ಪ್ರೊಮೋ ಬಿಟ್ಟಿದ್ದಾರೆ ಬಿಗ್ ಬಾಸ್ ಅಲ್ಲಿ. ಅದೇನ್ ಪ್ರೊಮೋ ಬಿಟ್ಟಿದ್ದಾರೆ ಅನ್ನೋದು ನಿಮ್ಗೆ ಗೊತ್ತಿದೆ. ರಕ್ಷಿತಾನ ಕೂರಿಸ್ಬಿಟ್ಟು ಯಾರು ಚೆನ್ನಾಗಿ ನಾಮಿನೇಟ್ ಮಾಡಕ್ಕೆ ಬರಲ್ಲ ಅಂತವ್ರನ್ನ ಒಂದು ನಾಮಿನೇಟ್ ಮಾಡಿ ಅಥವಾ ಏನೋ ಅವ್ರಂತವ್ರನ್ನ ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಸೊ ಎಲ್ಲಾ ಬಿಗ್ ಬಾಸ್ ಮನೆ ಮಂದಿ ಎಲ್ಲ ಸೇರಿ ಗೊತ್ತಲ್ಲ, ಆಬ್ವಿಯಸ್ಲಿ ರಕ್ಷಿತಾ ಶೆಟ್ಟಿ ಅವ್ರನ್ನ ನಾಮಿನೇಟ್ ಅದನ್ನ ಕೊಟ್ಟಿದ್ದಾರೆ. ಡಿಸ್ಲೈಕ್ ಸಿಂಬಾಲ್ ಅನ್ನ ಕೊಟ್ಟಿದ್ದಾರೆ. ಯಾರು ಕೊಟ್ಟಿದ್ರು ಅನ್ನೋದು ಆ ಪ್ರೊಮೋದಲ್ಲಿ ಒಂದು ರಿವೀಲ್ ಮಾಡಿದ್ದಾರೆ. ಕಾವ್ಯ ಕೊಟ್ಟಿದ್ದಾಳೆ, ಅಭಿ ಕೊಟ್ಟಿದ್ದಾಳೆ, ಸ್ಪಂದನ ಕೊಟ್ಟಿದ್ದಾಳೆ. ಹೌದು, ಇಲ್ಲಿ ನಾನು ತಿಳ್ಕೊಬೇಕಾಗಿದ್ದು, ರಕ್ಷಿತಾ ಆಡಲ್ಲ ಅವ್ರ ಟಫ್ ಕಾಂಪಿಟೇಟರ್ ಅಲ್ಲ ಅಂತ ನೀವೆಲ್ಲ ಹೇಳ್ತೀರಿ. ಆದ್ರೆ ನೋಡಿದ್ರೆ ಇಲ್ಲಿ ರಕ್ಷಿತಾನ ಎಷ್ಟು ಜನ ಉರ್ಕೊಂತಾ ಇದ್ದಾರೆ ಮನೆ ಮಂದಿ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ. ಇಡೀ ಮನೆ ಮಂದಿ ಉರ್ಕೊಂತಾ ಇರೋದು ಒಂದ್ ಕಡೆ ಆದ್ರೆ, ಇನ್ನೊಂದು ಈ ಅಭಿದು ನನ್ಗೆ ತುಂಬಾ ವಂಡರ್ ಅನ್ಸ್ಬಿಡ್ಕಂತ್ರಿ. ಯಾಕಂದ್ರೆ ಈ ಅಭಿ ನೋಡಿ ನೀವು, ಆ ಟೈಮ್ ಏನ್ ಹೇಳ್ತಾನೆ ಅಂದ್ರೆ, ಅವಳಿಗೆ ಡಿಸಿಷನ್ ತಗೊಳ್ಳೋದಲ್ಲಿ ಎಡುತ್ತಾಳೆ ರಕ್ಷಿತಾ ಅಂತ ಹೇಳ್ತಾ ಇದ್ರೆ, ಹೌದಪ್ಪ, ಡಿಸಿಷನ್ ತಗೊಳ್ಳಲ್ಲಿ ರಕ್ಷಿತಾ ಎಡವಿದಾಳೆ. ಅದೇ ಡಿಸಿಷನ್ ಅನ್ನ ನಿನ್ನನ್ನ ಆಯ್ಕೆ ಮಾಡ್ಬೇಕಾದ್ರೆ ಆ ಟೈಮ್ ಅಲ್ಲಿ 2 ಟೀಮ್ ಇದ್ದಾಗ ಆ ಒಂದು ಅಶ್ವಿನಿ ಅವ್ರ ಜೊತೆ ಒಂದು ಗುಂಪು ಮಾಡಿದ್ರು ಗೊತ್ತಾ. ಆ ಸಂದರ್ಭದಲ್ಲಿ ಅಭಿನೇ ನನ್ಗೆ ಇರ್ಲಿ ಅಂತ ನಿನ್ಸಲವಾಗಿ ಅವಳು ಫೈಟ್ ಮಾಡಿದ್ದೇವಲ್ಲ, ಅದು ಸಾರ್ಥಕ ಆಯ್ತು ಕಣ. ಈಗ ನಿಜಕ್ಕೂ ನೀವು ಮಾಡಿದ್ದು ಅಭಿ ಸಾರ್ಥಕ ಆಯ್ತು. ಯಾಕಂದ್ರೆ ಆ ಟೈಮಲ್ಲಿ ಅವಳು ಗುಡ್ ಡಿಸಿಷನ್ ತಗೊಳ್ಳದೇ ಇದ್ದಿದ್ರೆ ನೀನ್ ಇವತ್ತು ಇರ್ತಿದ್ದೇ ಇಲ್ಲ, ಯಾವಾಗೋ ಮನೆ ಬಿಟ್ಟು ಹೋಗ್ಬಿಡ್ತಿದ್ದಿ ಅಲ್ವಾ ಮಿಸ್ಟರ್ ಅಭಿ. ಇನ್ನ ಕಾವ್ಯ ಕಾವ್ಯ ತನಗ್ ತಾನು ಏನ್ ಅನ್ಕೊಂಡ್ಬಿಟ್ಟಿದ್ದಾಳೆ, ಗಿಲ್ಲಿ ಅಷ್ಟು ಮೀರ್ಸೋಷ್ಟು ಇವಳಿಗಿದೆ ಆಯ್ತಾ, ತಾಕತ್ ಐತಾ, ಅಲ್ಲಿರುವಂತ ಕೆಪಾಸಿಟಿ ಐತಾ? ಏನು ಇಲ್ಲ. ಕಾವ್ಯ ಮಾತಾಡ್ತಾಳೆ, ಗಿಲ್ಲಿ ಜೊತೆ ಇರ್ತಾಳೆ, 100% ಆಕೆ ಗಿಲ್ಲಿ ಜೊತೆ ಇದ್ಕೊಂಡು ಇಲ್ಲಿ ತನಕ ಬಂದಿದ್ದಾಳೆ. ಅದು ನೋಡೋರ್ಗು ಗೊತ್ತಾಗ್ತಾ ಇದೆ, ನಾವು ಕೂಡ ನೋಡ್ತಾ ಇದೀವಿ. ಅಲ್ಲಿ ರಕ್ಷಿತಾ ಶೆಟ್ಟಿ ಬಗ್ಗೆ ಮಾತಾಡ್ತಾಳೆ. ಇನ್ನು ಸ್ಪಂದನಾಗ ಏನ್ ಕೆಪಾಸಿಟಿ ಇದೆ ರೀ, ಯಾವಾಗೋ ಮನೆಗೆ ಹೋಗ್ಬೇಕಾಗಿತ್ತು. ಆದ್ರೆ ಇಲ್ಲಿ ಜಾನ್ವಿ ಹೇಳಿದ ಮಾತು ನಂಗೆ ಯಾಕೋ ಇಲ್ಲಿ ಸರಿ ಅನಿಸ್ತಾ ಇದೆ. ಎಲ್ಲೋ ಕಲರ್ಸ್ ಅವ್ರನ್ನ ಕಾಪಾಡ್ತಾ ಇದ್ದಾರೆ ಬಿಬಿ ಅಂತ. ಅದು ಯಾಕೋ ಇಲ್ಲಿ ನಿಜ ಆಗ್ತಾ ಇದೆ. ಯಾಕಂದ್ರೆ ಎಷ್ಟೋ ಬಾರಿ ನೋಡಿ, ಇನ್ನೇನ್ ಹೋಗ್ತಾಳೆ ಸ್ಪಂದನ ಅನ್ನೋ ಟೈಮಲ್ಲಿ ಸ್ಪಂದನ ಹೆಂಗೋ ಮಾಡಿ ಬೈ ಲಕ್ಕು ಅವ್ರ ಚಾನ್ಸು ಮಿಸ್ ಆಗಿ ಉಳ್ಕೊಂಡ್ಬಿಡ್ತಾ ಇದ್ದಾಳೆ. ಬಿಗ್ ಬಾಸ್ ಹೌಸ್ ಅಲ್ಲಿ ಈ ರೀತಿ ಸ್ಪಂದನ ಆಗಲಿ, ಅಭಿ ಆಗಲಿ, ಜೊತೆಗೆ ಇನ್ನೇ ಧ್ರುವಂತ ಆಗಲಿ, ಇವರೆಲ್ಲ ಮಿಸ್ ಆಗಿನೇ ಉಳ್ಕೊಂತಾ ಇದ್ದಾರೆ ಅಲ್ವಾ. ಇವರೆಲ್ಲ ಹೋಗ್ಬೇಕಾದವ್ರ ಕ್ಯಾಂಡಿಡೇಟ್ಗಳು, ಇರ್ಬೇಕಾದಂತ ಕ್ಯಾಂಡಿಡೇಟ್ಗಳು ಹೋಗ್ಬಿಟ್ಟಿದ್ದಾರೆ. ಒಳ್ಳೆ ಜಾನ್ವಿ ಇರ್ಬೋದಾಗಿತ್ತು, ಸುದಿ ಇರ್ಬೋದಾಗಿತ್ತು, ಹೋಗ್ಬಿಟ್ಟಿದ್ದಾರೆ. ಓಕೆ, ಇನ್ನ ಇಲ್ಲಿ ಬಿಗ್ ಬಾಸ್ ಹೌಸ್ ಅಲ್ಲಿ ನೀವೆಲ್ಲ ಆಟಗಳನ್ನ ನೋಡ್ತಾ ಇದ್ರಿ. ಈ ಆಟಗಳನ್ನ ನೋಡ್ತಾ ಇದ್ದಾಗ ಎಲ್ಲೋ ಒಂದ್ ಕಡೆ ಇವ್ಳನ್ನ, ಯಾರಿಗೆ ರಕ್ಷಿತಾ ಶೆಟ್ಟಿನ ಟಾರ್ಗೆಟ್ ಮಾಡ್ತಾ ಇರೋದು ಇಲ್ಲಿ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಯಾಕಂದ್ರೆ ರಕ್ಷಿತಾನ ಎಷ್ಟು ಟಾರ್ಗೆಟ್ ಮಾಡ್ತಾ ಇದಾರಂತೆ, ಪ್ರತಿಯೊಬ್ಬರನ್ನ ನೋಡಿ. ಅಲ್ಲಿ ಗಿಲ್ಲಿ ಕೂಡ ಆಕೆನ ಮಾತಾಡ್ಸೋದನ್ನ ಬಿಟ್ಬಿಟ್ಟಿದ್ದಾನೆ. ಗಿಲ್ಲಿ ಎಷ್ಟ್ರ ಮಟ್ಟಿಗೆ ಅಂದ್ರೆ, ಆಕೆ ಏನು ಅವನನ್ನ ಅಣ್ಣ ಅಂತ ಅವನ ಜೊತೆ ಇರ್ತಿದ್ಲು, ಆದ್ರೆ ಈಗ ಅದು ಕೂಡ ಈಗ ಗಿಲ್ಲಿ ದೂರ ಮಾಡ್ಕೊಂಡಿದ್ದಾನೆ. ಏಕೆಂದ್ರೆ ಗಿಲ್ಲಿ ನಾವು ನಿನ್ನೆ ಬಿಗ್ ಬಾಸ್ ಅಲ್ಲಿ ನೋಡ್ತಾ ಇರ್ಬೇಕಾದ್ರೆ ಕಾವ್ಯ ಮತ್ತೆ ಗಿಲ್ಲಿ ಸೋತ್ ಬಿಟ್ರು. ಒಂದು ಟಾಸ್ಕ್ ಅಲ್ಲಿ ಒಂದು ಬಾಲ್ ಎತ್ತು ಚೆಂಡನ್ನ ಟಾಸ್ಕ್ ಇತ್ತು. ಆ ಟಾಸ್ಕ್ ಅಲ್ಲಿ ಗಿಲ್ಲಿ ಮತ್ತೆ ಕಾವ್ಯ ಆಚೆ ಉಳ್ಕೊಂಡ್ರು. ಇಂಥ ಸಂದರ್ಭದಲ್ಲಿ ಕಾವ್ಯ ಆಚೆ ಉಳ್ಕೊಂಡಾಗ ಗಿಲ್ಲಿ ರಿಯಾಕ್ಷನ್ ಹೆಂಗಿತ್ತು ಅನ್ನೋದು ಇಲ್ಲಿ ನೀವು ಸ್ಪಷ್ಟವಾಗಿ ನೋಡಬಹುದು. ಈಗ ಗಿಲ್ಲಿ ವಿಚಾರ ಬರ್ಬೇಕಾದ್ರೆ, ಈಗ ಬೇರೆಯವ್ರಿಗೆಲ್ಲ ಗಿಲ್ಲಿ ಇರಿಟೇಷನ್ ಮಾಡ್ತಾ ಇರ್ತಾನೆ, ಆಗಾಗ ಕಾಲ್ ಎಳಿತಾ ಇರ್ತಾನೆ, ಎಲ್ಲರಿಗೂ ಏನೋ ಮಾಡಿ ರೇಗಿಸ್ತಾ ಇರ್ತಾನೆ, ಆಯ್ತಾ. ಈಗ ಅದೇ ಗಿಲ್ಲಿ ತಾನ್ ಸೋತಾಗ ಜನ ಅವನನ್ನ ಕಾಲ್ ಎಳ್ದಾಗ ಹೇಗಿರುತ್ತೆ ಅನ್ನೋದು ಅವನಿಗೆ ನಿನ್ನೆ ಗೊತ್ತಾಯ್ತು. ನೋಡಿ, ನೀವು ಅಬ್ಸರ್ವ್ ಮಾಡಿ ನೋಡಿ ಬೇಕಾರೆ, ಗಿಲ್ಲಿ ಅದೇ ಗೆದ್ದು ಬಿಟ್ಟಿದ್ರೆ ಏನ್ ಆಡ್ತಿದ್ದ, ಏನ್ ದಿಮಾಕ್ ಮಾಡ್ತಿದ್ದ, ಏನ್ ಕುಣಿತಿದ್ದ, ಏನ್ ಅವನ್ ಎಲ್ಲರ ಕಾಲ್ ಎಳಿತಿದ್ದ. ಒಬ್ರನ್ನ ಕಾಲ್ ಎಳೋದು ಬಹಳ ಈಸಿ ಕಣ್ರಿ. ಆದ್ರೆ ನಮ್ಮ ಜೊತೆ ಆದಾಗ, ತಮಗ್ ನೋವಾದಾಗ ಯಾರಾದ್ರೂ ಹೋಗಿ ಮಾತಾಡ್ಸಕ್ ಹೋದ್ರೆ ಇಡೀ ಮನೆ ಎಲ್ಲ ಕಾಲ್ ಎಳಿತಾ ಇತ್ತಲ್ಲ, ಅವಾಗ ಗಿಲ್ಲಿ ರಿಯಾಕ್ಷನ್ ಹೆಂಗಿತ್ತು ನೋಡಿ. ಕಾಲ್ ಎಳೆಯೋದು ಮಾಡ್ಲಿ, ಆದ್ರೆ ಇನ್ನೊಬ್ರು ಕೊಟ್ಟಾಗ ಅದನ್ನ ಸಹಿಸ್ಕೊಳ್ಳೋ ಶಕ್ತಿ ಇದ್ರೆ ಮಾತ್ರ ಕಾಲ್ ಎಳೆಯಲಿ. ತಾನ್ ಮಾತ್ರ ಮಾಡ್ಬೇಕು, ತನಗ್ ಬಂದಾಗ ಆಗಲ್ಲ ಅನ್ನೋದು ಯಾವ ಲೆಕ್ಕಾಚಾರ ಇದು ಅಲ್ವಾ. ಈಗ ನೋಡಿ, ಗಿಲ್ಲಿಗೆ ನಿನ್ನೆ ಎಲ್ಲರೂ ಕಾಲ್ ಎಳಿತಾ ಇದ್ರು, ಆದ್ರೆ ಗಿಲ್ಲಿ ಅದನ್ನ ತಗೊಳ್ಳೋ ಅಂತ ಮನಸ್ಥಿತಿ ಕೂಡ ಆತನಲ್ಲಿ ಇದ್ದಿದ್ದಿಲ್ಲ. ಆಮೇಲೆ ಅಲ್ಲಿ ರಕ್ಷಿತಾ ಕೂಡ ಹೋದ್ಲು ಅವನ್ ಜೊತೆ. ಆದ್ರೆ ಆಕೆನ ಹೆಂಗೆ ಅಂದ್ರೆ, ಹೊಡೆಯೋ ರೀತಿಯಲ್ಲಿ ಹೇಳಿ ಆಕೆನ ಅಲ್ಲಿಂದ ಸಾಗಾಕ್ಬಿಟ್ಟ. ಅದು ನೀವು ಅನ್ಬೋದು, ವೀಕ್ಷಕರೆಲ್ಲ ಅನ್ಕೋಬಹುದು, ಇಲ್ಲ ಅವಳು ರೇಗ್ಸಾಕ್ ಹೋಗಿದ್ಲ ಅಂತ. ಬಟ್ ಅಲ್ಲಿ ರೇಗ್ಸಾಕ್ಕಿಂತ ಅವಳು ಅಲ್ಲಿ ಸಮಾಧಾನ ಪಡ್ಸಕ್ ಹೋಗಿದ್ಲ ಅನ್ನೋದು ನಮ್ಗೆ ಗೊತ್ತಾಗ್ತದೆ. ಯಾಕಂದ್ರೆ ಎಲ್ಲೇ ಏನೋ ನೋವಾದಾಗ ಅಲ್ಲಿ ರಕ್ಷಿತಾ ಹೋಗಿರ್ತಾಳೆ, ಯಾರಿಗಾದ್ರೂ ಸಮಾಧಾನ ಮಾಡಿರ್ತಾಳೆ, ಈ ಹಿಂದೆನೂ ಮಾಡಿದ್ದಾಳೆ. ಇನ್ನು ಡಿಸಿಷನ್ ಮೇಕಿಂಗ್ ಅಲ್ಲಿ ಇವಳು
ರಕ್ಷಿತಾ ಆಕೆಯ ಮೆಂಟಾಲಿಟಿ, ಆಕೆ ಏಜ್ಗೆ ಅವಳಿಗೆ ಏನ್ ಮಾಡ್ಬೇಕು ಏನ್ ಅನ್ಸುತ್ತೆ ಆ ಜೋಶಲ್ಲಿ ಮಾಡ್ತಾ ಇದ್ದಾಳೆ. ಒಂದು ಇನ್ನೊಂದು ಅವಳಿಗೆ ಏನು ಅವಳ ಮನಸ್ಸಿಗೆ ಬರುತ್ತಲ್ಲ ಅದನ್ನ ಮಾಡ್ತಾಳೆ. ಇವ್ರ ತರ ಲೆಕ್ಕಾಚಾರ ಮಾಡಲ್ಲ, ಪ್ಲಾನಿಂಗ್ ಮಾಡಲ್ಲ, ಏನ್ ಮಾಡ್ಬೇಕನ್ನೋದು ಗೊತ್ತಿಲ್ಲ. ಬಟ್ ಎಲ್ಲಾ ಗೊತ್ತು, ಆದ್ರೆ ಯಾವ ರೀತಿ ತಗೊಂಡೋಗ್ಬೇಕು ಅನ್ನೋದು ಗೊತ್ತಿಲ್ಲ. ಹಾಗಾಗಿ ಅವಳಿಗೆ ಆ ಮನಸ್ಸಿಗೆ ಏನ್ ಅನ್ಸತ್ತೆ ಅದ್ ಮಾಡ್ತಾಳೆ. ಇವಳು ತಲೆಗೆ ಯೋಚನೆ ಮಾಡಕ್ ಹೋಗಲ್ಲ. ಇವರೆಲ್ಲ ಪ್ಲಾನಿಂಗ್ ಮಾಡ್ಕೊಂಡು ಯಾರನ್ನ ಆಚೆ ಇಡ್ಬೇಕು, ಯಾರು ತೆಗಿಬೇಕು, ಯಾರು ನಾಮಿನೇಟ್ ಮಾಡ್ಬೇಕು ಅನ್ನೋದು ಬಹಳ 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 ಲೆಕ್ಕಾಚಾರ ಆಗ್ತಾರೆ. ಈಕೆ ಹಾಗಿಲ್ಲ. ಅವಳೇ ಹೇಳ್ಕೊಂಡಿದ್ದಾಳೆ, ಒಂದು ವಾರಕ್ಕೆ ನಾನು ಅದನ್ನೆಲ್ಲ ಮರ್ತಿರ್ತೇನೆ, ಏನೆಲ್ಲ ಆಗಿರುತ್ತೆ. ನೆಕ್ಸ್ಟ್ ವಾರಕ್ಕೆ ನಾನು ಹೊಸ ಮನುಷ್ಯಳಾಗಿ ಹೊಸ ನಾಮಿನೇಟ್ ಅನ್ನ ಮಾಡ್ತೀನಿ ಅಂತ ಹೇಳಿದಾಳೆ. ಹೌದು, ಅವಳು ಹಂಗೆ ಮಾಡ್ತಾ ಇದ್ದಾಳೆ. ಮತ್ತೆ ಇಲ್ಲಿ ಒಂದಂದ್ರೆ, ಇಲ್ಲಿ ಸಿಂಗಲ್ ಆಗಿ ಯಾರದೇ ಸಪೋರ್ಟ್ ಇಲ್ದೆ ಇವ್ರಿಗೆಲ್ಲ ಫ್ರೆಂಡ್ಸ್ ಆದ್ರೂ ಇದಾರೆ, ಅವ್ರವ್ರು ಹಿಂಗ್ ಮಾಡು ಹಂಗ್ ಮಾಡು ಅಂತ ಹೇಳಕ್. ಇವಳು ಹಂಗೇನಿಲ್ಲ. ಒಂದು, ಇವಳು ಯಾರ ಜೊತೆ ಎಲ್ಲ ಫ್ರೆಂಡ್ಸ್ ಮಾಡ್ಕೊಂಡಿದ್ದಾಳೆ ಅವ್ರೆಲ್ಲಾರ ಕಡೆಯಿಂದನೂ ತಾನೇ ದೂರ ಆಗಿದ್ದಾಳೆ. ಅವ್ರ ಹೆಸರನ್ನು ತಗೊಂಡು ನಾಮಿನೇಟ್ ಮಾಡಿದ್ದಾಳೆ. ಈಗ ಅವಳಿಗೆ ಮಾಳು ಜೊತೆ ಬಹಳ ಕ್ಲೋಸ್ ಆಗಿದ್ದಾಳೆ. ಮಾಳು ಓಕೆ ಸಹಿಸ್ಕೊಂಡು ಹೋಗ್ತಾ ಇದ್ದಾನೆ ರಕ್ಷಿತಾನ. ಸೊ ಅದಕ್ಕೆ ಮಾಳು ಜೊತೆ ಅಷ್ಟಕ್ಕಷ್ಟೇ ಅವಳೇನು ಅಲ್ಲಿ ಯಾವುದೇ ನಾಮಿನೇಟ್ ಅದ್ರ ಬಗ್ಗೆ ಏನ್ ಡಿಸ್ಕಸ್ ಮಾಡಲ್ಲ. ಅವಳಿಗೆ ಏನ್ ಮನಸ್ಸಿಗೆ ಬರುತ್ತೆ ಅದನ್ನೇ ಮಾಡ್ತಾಳೆ. ನಿನ್ನೆ ಕೂಡ ಚಂಡೆತ್ತೋ ಟಾಸ್ಕ್ ಅಲ್ಲಿ ಕೂಡ ನೋಡಿದ್ರೆ ಅವಳಿಗೆ ಒಂದು ಕೋಪ ಬಂದ್ಬಿಡ್ತು ದಡನ್ನ ಹಾಗೆ. ಯಾಕಂದ್ರೆ ಅಲ್ಲಿ ಧ್ರುವ ಅಂತೂ ಅವಳನ್ನ ಇರಿಟೇಷನ್ ಮಾಡ್ತಾ ಇದ್ದ. ಅದನ್ನ 10 ನಿಮಿಷ ಪೌಸ್ ಕೊಡೋದು, ಅದನ್ನ ಮಾಡಿದಾಗ ಖಂಡಿತ ಅವಳು ರೇಗ್ ಬಿಟ್ಲು. ಕಟ್ಟಿಗೆ ತಗೊಂಡು ನೀರಲ್ಲಿ ದಪ 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 ಅಂತ ಹೊಡೆದ್ಲು. ಹೀಗಾಗಿ ಅಲ್ಲಿ ಬಟ್ ಒಂದು ಚಾಣಕ್ಷತೆ ಅಲ್ಲಿ ನೋಡ್ಬೋದಂದ್ರೆ, ಇಲ್ಲಿ ಮಾಳು ಮತ್ತೆ ರಕ್ಷಿತಾ ದೊಡ್ಡ ದೊಡ್ಡ ಬಾಲ್ ಏನ್ ಕೈಲಿ ಸಿಗತ್ತೆ ಅದು ತಗೊಂಡು ಇಡ್ತಾ ಇದ್ರು. ಚಿಕ್ಕ ಬಾಲ್ ಏನಾದ್ರು ವೈಟ್ ಕಲರ್ ತಗೊಂಡಿದ್ರೆ ಅದು 200 ಪಾಯಿಂಟ್ಸ್ ಇತ್ತು, ಅದನ್ನ ತಗೊಳಕ್ ಹೋಗ್ಲಿಲ್ಲ. ಏನೋ ಒಂದು ಅವ್ರಿಗೆ ಇಬ್ರಿಗೂ ಆ ಟಾಸ್ಕ್ ಅಲ್ಲಿ ಇಲ್ಲ ಗೆಲ್ ಬಿಡ್ತಿದ್ರೇನೋ ಅನ್ಸುತ್ತೆ. ಅದಕ್ಕೆ ಇವರೆಲ್ಲಾ ಸೇರ್ಕೊಂಡು ಎಲ್ಲಿ ರಕ್ಷಿತಾ ಮತ್ತೆ ಕ್ಯಾಪ್ಟನ್ ಆದ್ರೆ ಏನಾಗ್ಬಹುದು ಅನ್ನೋ ಒಂದು ಆತಂಕ ಇವರಲ್ಲಿ ಇದೆ. ಹೀಗಾಗಿ ಬಟ್ ಆದ್ರೆ ಒಂದು ಫಸ್ಟ್ ಟಾಸ್ಕ್ ಅಲ್ಲಿ ಗೆದ್ದಾಗ ಮಾಳು ಮತ್ತೆ ರಕ್ಷಿತಾಗೆ ಎಲ್ಲರೂ ಬಾಲ್ ಬಿಟ್ಕೊಟ್ರು ಆಗ್ಲಿ ಅಂತ. ಆದ್ರೆ ಈಗ ನೋಡಿದ್ರೆ ಏನು ಬಿಟ್ಕೊಡ್ಲಿಲ್ಲ, ಏನು ಮಾಡ್ಲಿಲ್ಲ. ಇಬ್ರನ್ನ ಹೆಂಗೋ ಕೆಡದ್ ಬಿಡ್ಬೇಕು, ಮುಗೀತು ಇನ್ನು. ಬಟ್ ನಂದೇನಂದ್ರೆ ಹೇಳ್ತಾ ಇದ್ರೆ, ಇಲ್ಲಿ ಎಲ್ಲರಿಗೂ ಒಂದೊಂದು ಅವಕಾಶ ಕೊಡಿ ಕ್ಯಾಪ್ಟನ್ ಆಗಕ್ಕೆ. ಪದೇ ಪದೇ ಆದವ್ರೆ ಆಗ್ಬಿಟ್ರೆ, ಈಗ ಮ್ಯೂಟನ್ ರಘು ಆದ್ರು. ಫಸ್ಟ್ ಟೈಮ್ ಕ್ಯಾಪ್ಟನ್ ಆಡಿದಾಗ ತುಂಬಾ ಚೆನ್ನಾಗಿದ್ರು, ಸೆಕೆಂಡ್ ಟೈಮ್ ಚೆನ್ನಾಗ್ ಅನಿಸ್ಲಿಲ್ಲ. ಅಭಿ ಕ್ಯಾಪ್ಟನ್ಸಿ ನೀವು ಟಾಸ್ಕ್ ನೋಡಿದೀರಾ, ಕ್ಯಾಪ್ಟನ್ ಆಗಿ ಏನೇನು ಚೆನ್ನಾಗಿಲ್ಲ. ಮತ್ತೆ ಇಲ್ಲಿ ಏನೂ ಇಲ್ದೆ ಸ್ಪಂದನಾಗೆ ಒಂದು ಚಾನ್ಸ್ ಸಿಕ್ತು. ಚೈತ್ರ ಹಳೆ ಪಂಟ್ರು, ನಿಮ್ಗೆ ಗೊತ್ತಿದೆ. ಚೈತ್ರ ಡೆಫಿನೆಟ್ಲಿ ಗೇಮ್ ಅನ್ನ ಆಡಿ ಅವಳು ಗೆಲ್ಲಿಸ್ಕೊಟ್ಟಿದ್ದಾಳೆ. ಇಂಥ ಚೈತ್ರ ಮತ್ತೆ ಅಲ್ಲಿ ಸ್ಪಂದನ ಜೊತೆ ಬಿಗ್ ಬಾಸ್ ಇಟ್ಟಿದ್ದಾರೆ, ಅಲ್ಲಿ ಸ್ಪಂದನ ಗೆಲ್ಲೋ ತರ ಆಗ್ಬಿಡ್ತದು. ಚೈತ್ರ ಏನೋ ಆಟ ಆಡದ್ಲು ಗೆಲ್ತಾರೆ ಖಂಡಿತ. ಪ್ಲಾನ್ಡ್ ಇದೆ ಚೈತ್ರಾಗೆ. ಇಂಥ ಟಾಸ್ಕ್ ಗಳನ್ನು ಬಹಳಷ್ಟು ಆಡಿದ್ದಾರೆ. ಸೊ ಈಗ ಅಲ್ಲಿ ಸ್ಪಂದನ ಏನೂ ಇಲ್ದೆ ಕಾಲ್ ನೋವು ನೆಪ ಮಾಡ್ಕೊಂಡು ಕಾಲ್ ನೋವು ಇದೆ, ಹೀಗಾಗಿ ಕ್ಯಾಪ್ಟನ್ ಆಗಿದ್ದಾರೆ. ಮತ್ತೆ ಹೋಗ್ಬೇಕಾದವರು ಈಗ ಮತ್ತೆ ಉಳಿದ್ ಬಿಟ್ರಲ್ಲ ಅನ್ನೋದು ವೀಕ್ಷಕರಿಗೂ ಬೇಜಾರಾಗ್ತಾ ಇದೆ. ಯಾಕಂದ್ರೆ ಇಲ್ಲಿ ಹೋಗ್ಬೇಕಾದವರು ಸಾಕಷ್ಟು ಜನ ಇದ್ದಾರೆ. ಅವ್ರನ್ನ ಬಿಟ್ಟು ಬೇರೆಯವರೆಲ್ಲ ಉಳಿತಾ ಇದ್ದಾರೆ, ಹೋಗ್ಬಾರ್ದವ್ರು ಎಲ್ಲ ಆಚೆ ಹೋಗ್ತಾ ಇದ್ದಾರೆ. ಈ ವಾರ ಏನಾಗತ್ತೆ ಅನ್ನೋದು ಕಾದ್ ನೋಡೋಣ. ಇಷ್ಟೆಲ್ಲ ವಿಚಾರಗಳನ್ನ ಹೇಳಿದೆ, ನಿಮ್ಗೆ ಏನ್ ಅನ್ಸುತ್ತೆ ಇದ್ರ ಬಗ್ಗೆ ನೀವು ಕೂಡ ಹೇಳಿ. ಯಾರೆಲ್ಲ ಹೊಸದಾಗಿ ನಮ್ಮ ಕದಂ ಫಸ್ಟ್ ಅನ್ನ ನೋಡ್ತಾ ಇದೀರಿ ಕಮೆಂಟ್ ಮಾಡಿ. ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ರಿ ಫಾಲೋ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ. ಆ ನಂತರ ನಿಮ್ಗೆ ಏನ್ ಅನ್ಸುತ್ತೆ ಈ ಬಗ್ಗೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡೋದನ್ನ, ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಇದೇ ರೀತಿ ಮತ್ತೆ ಮುಂದಿನ ಟಾಪಿಕ್ ದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಕದಂ ಫಸ್ಟ್ ನ್ಯೂಸ್. ನಮಸ್ಕಾರ.